ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬಿ ಕ್ರಿಯೇಷನ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಮೊದಲಿಗೆ ಭೂಮಿಕಾ ಅವರು ನಾಚಿಕೊಂಡು ನಗ್ನಗ್ತಾ ರೂಮಿಂದ ಆಚೆ ಬರ್ತಾರೆ. ಮತ್ತು ಅಜ್ಜಿ ಕೂಡ ಎದುರುಗಡೆ ಬರ್ತಾರೆ. ಏನು ಒಬ್ಬೊಬ್ಬಳೇ ನಕ್ಕೊಂಡು ಬರ್ತಿದ್ಯಾ, ಏನು ಸಮಾಚಾರ ಅಂತ ಕೇಳ್ತಾರೆ. ಆಗ ಭೂಮಿಕಾ ಏನಿಲ್ಲ ಅಜ್ಜಿ ಅಂತ ಹೇಳ್ತಾರೆ. ಆಗ ಅಜ್ಜಿ, ನೀನು ಆ ರೀತಿ ಸುಮ್ಮನೆ ನಕ್ಕೊಂಡು ಬರೋದಿಲ್ಲ, ಏನು ವಿಷಯ ಹೇಳು, ಪರವಾಗಿಲ್ಲ ಅಂತ ಹೇಳ್ತಾರೆ. ಆಗ ಭೂಮಿಕಾ, ವಾಂತಿ ಆಯಿತು ಅಜ್ಜಿ ಅಂತ ಹೇಳಿ ನಗ್ತಿರ್ತಾರೆ. ಆಗ ಅಜ್ಜಿಗೆ ಅರ್ಥ ಆಗುತ್ತೆ, ಸರಿ ಬಿಡು, ಇದು ಅದೇ ಇರಬೇಕಲ್ವಾ ಅಂತ ಹೇಳ್ತಾರೆ. ಹೋಗಿ ಅಜ್ಜಿ ಅಂತ ಹೇಳಿ ಭೂಮಿಕಾ ನಾಚಿಕೊಂಡು ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಾರೆ. ಅಷ್ಟರಲ್ಲಿ ಗೌತಮ್ ಕೂಡ ಅಲ್ಲಿಗೆ ಬರ್ತಾರೆ. ಅಜ್ಜಿ, ಭೂಮಿಕಾ ಅವ್ರಿಗೆ ವಾಂತಿ ಆಗ್ತಿದೆ, ಆ ವಿಷಯ ನಿಮಗೆ ಹೇಳಿದ್ರಾ? ಹಾಸ್ಪಿಟಲ್ಗೆ ಹೋಗೋಣ ಅಂದರೂ ಕೂಡ ಕೇಳ್ತಾನೆ ಇಲ್ಲ ಅಂತ ಹೇಳ್ತಾರೆ. ಆಗ ಅಜ್ಜಿ, ಕಳ್ಳ, ನಿನಗೆ ಈ ವಿಷಯ ಎಲ್ಲ ಗೊತ್ತಾಗಿಲ್ವೇನೋ ಇನ್ನೂ ಅಂತ ಹೇಳಿ ರೇಗಿಸ್ತಾರೆ. ಭೂಮಿಕಾ ಏನು ಮಾತಾಡದೆ ಅಲ್ಲಿಂದ ಹೋಗ್ತಾರೆ. ಗೌತಮ್ ಕೂಡ ಅವ್ರ ಹಿಂದೆನೇ ಹೋಗ್ತಾರೆ. ಮತ್ತು ಲಕ್ಷ್ಮೀಕಾಂತ್ ಅವರು ದೂರದಲ್ಲಿ ನಿಂತ್ಕೊಂಡು ಈ ವಿಷಯನೆಲ್ಲ ಕೇಳಿಸ್ಕೊತಾರೆ. ಅಂದರೆ ಭೂಮಿಕಾ ತಾಯಿ ಆಗ್ತಿದ್ದಾಳ ಅಂತ ಹೇಳಿ ಗಾಬರಿಯಿಂದ ಮೊದಲು ಈ ವಿಷಯನ ಸಿಸ್ಟರ್ಗೆ ಹೇಳಬೇಕು ಅಂತ ಹೇಳಿ ರೂಮ್ ಕಡೆ ಹೋಗ್ತಾರೆ. ಸಿಸ್ಟರ್ ಅಂತ ಕೂಗ್ತಾರೆ. ಆಗ ಶಕುಂತಲಾ ದೇವಿ, ಅಣ್ಣ ಏನಾಯಿತು, ಯಾಕೆ ಈ ರೀತಿ ಕೂಗ್ತಿದ್ಯಾ ಅಂತ ಕೇಳ್ತಾರೆ. ಅಯ್ಯೋ ಸಿಸ್ಟರ್, ನಾವೇನಾಗಬಾರ್ದು ಅಂತ ಅಂದ್ಕೊಂಡಿದ್ವೋ ಅದೇ ಆಗ್ತಿದೆ. ಒಟ್ಟಿನಲ್ಲಿ ಈ ಮನೆಯಲ್ಲಿ ನಮಗೆ ಉಳಿಗಾಲ ಇಲ್ಲ ಅನ್ನಿಸ್ತಿದೆ ಸಿಸ್ಟರ್ ಅಂತ ಹೇಳ್ತಾರೆ. ಆಗ ಶಕುಂತಲಾ ದೇವಿ, ಅಣ್ಣ ಅದೇನು ಹೇಳಬೇಕು ಅಂತ ಅಂದ್ಕೊಂಡಿದ್ಯೋ ನೇರವಾಗಿ ಅರ್ಥ ಆಗೋ ರೀತಿ ಹೇಳ್ತೀಯಾ ಅಂತ ಕೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಅಯ್ಯೋ ಸಿಸ್ಟರ್, ಆ ಭೂಮಿಕಾ ಇದ್ದಾಳೆ ಗೊತ್ತಾ, ಅವಳು ವಾಂತಿ ಮಾಡ್ಕೊಂಡ್ಲಂತೆ ಅಂತ ಹೇಳ್ತಾರೆ. ಆಗ ಶಕುಂತಲಾ ದೇವಿ, ಅಯ್ಯೋ ಅಣ್ಣ, ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ, ಏನೋ ಫುಡ್ ಇನ್ಫೆಕ್ಷನ್ ಆಗಿರಬೇಕು, ಅದಕ್ಕೆ ವಾಂತಿ ಮಾಡ್ಕೊಂಡಿರ್ತಾಳೆ, ಅದರಲ್ಲಿ ವಿಶೇಷ ಏನಿದೆ ಅಂತ ಕೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಸಿಸ್ಟರ್ ಅಲ್ಲೇ ಇರೋದು ವಿಶೇಷ, ನಿನಗಿನ್ನೂ ಅರ್ಥ ಆಗಿಲ್ವಾ, ಅಂದರೆ ಆ ಭೂಮಿಕಾ ತಾಯಿ ಆಗ್ತಿದ್ದಾಳೆ ಅಂತ ಹೇಳ್ತಾರೆ. ಆಗ ಶಕುಂತಲಾ ದೇವಿಯವ್ರಿಗೆ ಗಾಬರಿ ಆಗ್ತಿದೆ. ಅಣ್ಣ ಏನು ಹೇಳ್ತಿದ್ಯಾ, ನಿನಗೆ ಹೆಂಗೆ ಈ ವಿಷಯ ಗೊತ್ತಾಯಿತು ಅಂತ ಕೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಆ ಭೂಮಿಕಾ ಅಜ್ಜಿ ಜೊತೆ ಮಾತಾಡ್ತಿದ್ಲು, ನಾನು ಅದನ್ನು ಕೇಳಿಸ್ಕೊಂಡೆ ಸಿಸ್ಟರ್, ಅಂದರೆ ಇನ್ನೂ ಕನ್ಫರ್ಮ್ ಇಲ್ಲ ಅಷ್ಟೇ ಅಂತ ಹೇಳ್ತಾರೆ. ಆಗ ಶಕುಂತಲಾ ದೇವಿ, ಅಣ್ಣ ಯಾವುದೇ ಕಾರಣಕ್ಕೂ ಆ ರೀತಿ ಮಾತ್ರ ಆಗಬಾರ್ದು, ಗೌತಮ್ ಮತ್ತು ಭೂಮಿಕಾ ಇಬ್ಬರು ಡಾಕ್ಟರ್ನ ಕನ್ಸಲ್ಟ್ ಮಾಡೋಕ್ಕೂ ಮುಂಚೆ ನಾವೇ ಡಾಕ್ಟರ್ನ ಮನೆಗೆ ಕರೆಸ್ಬೇಕು, ಏನು ವಿಷಯ ಅಂತ ನಮಗೆ ಮೊದಲು ಗೊತ್ತಾಗಬೇಕು ಅಂತ ಹೇಳಿ ಡಾಕ್ಟರ್ನ ಮನೆಗೆ ಕರೆಸ್ತಾರೆ. ಭೂಮಿಕಾ ಅವ್ರನ್ನ ಡಾಕ್ಟರ್ ಚೆಕ್ ಮಾಡ್ತಿರ್ತಾರೆ. ಅಲ್ಲಿಗೆ ಗೌತಮ್ ಕೂಡ ಬರ್ತಾರೆ. ಅಮ್ಮ, ಡಾಕ್ಟರ್ನ ನೀವು ಕರ್ಸೋಕ್ಕೋದ್ರಾ, ಯಾಕೆ ಕರ್ಸೋಕ್ಕೋದ್ರಿ, ನಾನೇ ಭೂಮಿಕಾನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾರೆ. ಆಗ ಶಕುಂತಲಾ ದೇವಿ, ಗೌತಮ್, ನಿನಗೆ ಕೆಲವೊಂದು ವಿಷಯ ಎಲ್ಲ ಅರ್ಥ ಆಗೋದಿಲ್ಲ, ಇದು ಸಿಹಿ ಸುದ್ದಿ ಆಗಿರ್ಬೋದಲ್ವಾ, ಅಂದರೆ ಭೂಮಿಕಾ ತಾಯಿ ಆಗ್ತಿರ್ಬೋದಲ್ವಾ ಅಂತ ಕೇಳ್ತಾರೆ. ಗೌತಮ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅವರು ಭೂಮಿಕಾನ ನೋಡ್ತಾರೆ. ಭೂಮಿಕಾ ಕೂಡ ನಾಚಿಕೊಂಡು ನಗ್ತಿರ್ತಾರೆ. ಮತ್ತು ಇದೆಲ್ಲ ಆದಮೇಲೆ ಶಕುಂತಲಾ ದೇವಿ ಮತ್ತು ಲಕ್ಷ್ಮೀಕಾಂತ್ ಇಬ್ಬರು ಕೂಡ ಮನೆಯಿಂದ ಆಚೆ ಬರ್ತಾರೆ. ಆಗ ಶಕುಂತಲಾ ದೇವಿ, ಅಣ್ಣ, ಗೌತಮ್ ಯಾವುದೇ ಕಾರಣಕ್ಕೂ ತಂದೆ ಆಗಬಾರ್ದು, ಆ ರೀತಿ ಆಗೋದಕ್ಕೆ ನಾನು ಬಿಡೋದು ಇಲ್ಲ ಅಂತ ಹೇಳಿ ನಗ್ತಿರ್ತಾರೆ. ಶಕುಂತಲಾ ದೇವಿ ಮಾತು ಕೇಳಿ ಲಕ್ಷ್ಮೀಕಾಂತ್ರಿಗೂ ಕೂಡ ಖುಷಿ ಆಗುತ್ತೆ. ಫ್ರೆಂಡ್ಸ್, ಇದು ಅಮೃತಧಾರೆ ಧಾರಾವಾಹಿಯ ಬುಧವಾರ ಸಂಚಿಕೆಯ ಸಣ್ಣ ಝಲಕಷ್ಟೇ. ಮುಂದಿನ ವಿಡಿಯೋಗಾಗಿ ಹಾಗೂ ಸಂಪೂರ್ಣ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.